ಪಾಲ್ಗಾಮ್ ದಾಳಿಯ ಮತ್ತೊಂದು ಭಯಾನಕ ವಿಡಿಯೋದಲ್ಲಿದ್ದ ಓರ್ವ ವ್ಯಕ್ತಿಯನ್ನ ಎನ್ಐಎ ಬಂಧಿಸಿದ್ದಾರೆ. ಪ್ರವಾಸಿಯನ್ನ ಜಿಪ್ಲೈನ್ನಲ್ಲಿ ಕೂಡಿಸಿದ ವ್ಯಕ್ತಿ ಅರೆಸ್ಟ್. ಜಿಪ್ಲೈನ್ ಸಾಗುವಾಗಲೇ ಕೆಳಗಡೆ ಉಗ್ರರ ಶೂಟೌಟ್. ವಿಡಿಯೋದಲ್ಲಿದ್ದ ವ್ಯಕ್ತಿಯ ಡ್ರಿಲ್ ಮಾಡ್ತಾ ಇದ್ದಾರೆ ಪೊಲೀಸರು. ನೋಡಿ, ಆ ವಿಡಿಯೋದಲ್ಲಿ ನೀವು ಗಮನಿಸ್ತಿದ್ರಿ, ಆ ವಿಡಿಯೋ ಆ ಜಿಪ್ ಲೈನ್ ನಲ್ಲಿ ಹೋಗುವಾಗ ಜಿಪ್ ಲೈನ್ ನಲ್ಲಿ ಹೋಗ್ಬೇಕಾದ್ರೆ ಆ ವ್ಯಕ್ತಿ ಕೆಳಗಡೆ ಶೂಟೌಟ್ ಆಗ್ತಾ ಇರುತ್ತೆ. ಅಲ್ಲೊಬ್ಬ ವ್ಯಕ್ತಿ ಕುಸಿದು ಬೀಳ್ತಾನೆ. ಆ ಸಂದರ್ಭದಲ್ಲಿ ನೋಡಿ, ಮೊದಲಿಗೆ ಈ ಒಂದು ಆಡಿಯೋ ಕೇಳಿಸ್ಕೊಳ್ಳೋಣ ನಾವು. ಅಲ್ಲಾಹು ಅಕ್ಬರ್, अल्लाहु अकबर, अल्लाहु अकबर. बैठो, पैर लंबा करो, पैर लंबा करो. अल्लाहु अकबर, अल्लाहु अकबर, अल्लाहु अकबर. बैठो, पैर लंबा करो, पैर लंबा करो. ನೋಡಿ, ನಿಜಕ್ಕೂ ಕೂಡ ಆ ದೃಶ್ಯವನ್ನ ನೋಡುವಾಗ ಆ ವ್ಯಕ್ತಿಗೆ ಗೊತ್ತಿಲ್ವೇನೋ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಆ ವ್ಯಕ್ತಿಯನ್ನ ಡ್ರಿಲ್ ಮಾಡ್ತಿದ್ದಾರೆ ಎನ್ಐಎ. ಇವಾಗ ಆ ವ್ಯಕ್ತಿನ ಈಗ ವಶಕ್ಕೆ ಪಡಿಸಿಕೊಂಡು ಸಂಪೂರ್ಣವಾದಂತ ತನಿಖೆಯನ್ನ ಮಾಡ್ತಿದ್ದಾರೆ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನನ್ನ ಕೊಲೀಗ್ ರಂಜಿತ್. ನೋಡಿ, ಆ ದೃಶ್ಯದಲ್ಲಿ ಆ ವ್ಯಕ್ತಿಯನ್ನ ಈಗ ಕರೆದು ಪೊಲೀಸರು ಡ್ರಿಲ್ ಮಾಡ್ತಾ ಇದ್ದಾರೆ. ಏನಾದ್ರು ಮಾಹಿತಿ ಗೊತ್ತಾಗ್ತಾ ಇದೆ ಹೇಗೆ? ಅಶ್ವದಿವಿತ್ತ ಎನ್ಐಎ ಅಧಿಕಾರಿಗಳ ತನಿಖೆಯಲ್ಲಿ ಸುಮಾರು 15 ಜನ ಈ ಭಯೋತ್ಪಾದಕರಿಗೆ ಸಹಕಾರ ಕೊಟ್ಟಿದ್ರು ಅನ್ನುವ ಸ್ಫೋಟಕ ವಿಚಾರ ರಿಪಬ್ಲಿಕ್ ಲಭ್ಯ ಆಗಿತ್ತು. ಸುಮಾರು 15 ಜನ ಇಲ್ಲಿನ ಸ್ಥಳೀಯರು ಭಯೋತ್ಪಾದಕರಿಗೆ ಸಹಕಾರ ಕೊಟ್ಟಿದ್ರಿಂದಾಗಿ ಭಯೋತ್ಪಾದಕರು ತಾವು ಅಂದುಕೊಂಡಂತೆ ಸಾಧ್ಯ ಆಯಿತು ಅನ್ನೋ ವಿಚಾರ. ಆ ಕಾರಣದಿಂದ ಎನ್ಐಎ ಅಧಿಕಾರಿಗಳು ಈಗ ತನಿಖೆಯಲ್ಲಿ ಯಾರ್ಯಾರು ಭಯೋತ್ಪಾದಕರಿಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಅವರನ್ನ ಹೆಡೆಮೂರಿ ಕಟ್ಟಿ ಅವರನ್ನ ಈಗ ಬಂಧನ ಮಾಡಿ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಸದ್ಯಕ್ಕೆ ಈ ಜಿಪ್ ಲೈನ್ ನಲ್ಲಿ ಓರ್ವ ಪ್ರವಾಸಿಗ ಜಿಪ್ ಲೈನ್ ನಲ್ಲಿ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ದಾಳಿ ಆಗುತ್ತೆ. ದಾಳಿ ಆದಾಗ ಅಲ್ಲಾಹು ಅಕ್ಬರ್ ಅಂತ ಹೇಳಿ ಒಂದು ಘೋಷಣೆಯನ್ನ ಕೂಗ್ತಾರೆ. ಆಗ ಅಲ್ಲಿ ಫೈರಿಂಗ್ ಆಗುತ್ತೆ. ಅಲ್ಲಿದ್ದಂತ ಪ್ರವಾಸಿಗರನ್ನ ಕೊಂದಾಕ್ತಾರೆ, ನರಮೇಧ ಮಾಡ್ತಾರೆ. ಆಗ ಇದ್ದಂತ ವ್ಯಕ್ತಿ ಆತ ಜಿಹಾದಿ ಮನಸ್ಥಿತಿಯ ವ್ಯಕ್ತಿ ಅನ್ನೋದು ಈಗ ಎನ್ಐಎ ಅಧಿಕಾರಿಗಳ ತನಿಖೆ ವೇಳೆ ಬಯಲಾಗ್ತಾ ಇದೆ. ಆ ಕಾರಣದಿಂದ ಆ ವ್ಯಕ್ತಿಯನ್ನ ಈಗ ವಿಚಾರಣೆಗೆ ಒಳಪಡಿಸಿದ್ದಾರೆ. ಆತನನ್ನ ಡ್ರಿಲ್ ಮಾಡ್ತಾ ಇದ್ದಾರೆ. ಆತ ಏನಾದ್ರೂ ಇದರಲ್ಲಿ ಭಾಗಿಯಾಗಿದ್ದ ಅನ್ನೋದರ ಕುರಿತಾಗಿ ಆತನಿಂದ ಸಂಪೂರ್ಣವಾದಂತಹ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಸದ್ಯಕ್ಕೆ ಸುಮಾರು 3 ಜನ ಆತಂಕಿತರನ್ನ ಈ ಘಟನೆ ಆದಾಗ ಅಲ್ಲೇ ಇದ್ದಂತ ಭಯೋತ್ಪಾದಕರಿಗೆ ಸಹಕಾರ ಕೊಟ್ಟಂತ ಪ್ರಮುಖ ಸ್ಥಳೀಯ ಈ ಸಹಕಾರ ಕೊಟ್ಟಂತ ಅಲ್ಲಿನ ಕಾಶ್ಮೀರಿಗರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಅದರ ಹೊರತಾಗಿ ಈಗ ಜಿಪ್ ಲೈನ್ ನಲ್ಲಿ ಇದ್ದಂತ ಮತ್ತೊಬ್ಬ ವ್ಯಕ್ತಿ, ಗಡ್ಡಧಾರಿ ವ್ಯಕ್ತಿ, ಆತ ಅಲ್ಲಾಹು ಅಕ್ಬರ್ ಅಂತ ಹೇಳಿ ಕೂಗ್ತಾರಲ್ಲ, ಆತನನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಇದೆಲ್ಲವೂ ಕೂಡ ಪೂರ್ವ ನಿಯೋಜಿತವಾಗಿತ್ತ ಅನ್ನೋದ್ರ ಕುರಿತಾಗಿಯೂ ಕೂಡ ಒಂದಿಷ್ಟು ತನಿಖೆ ಸಾಗ್ತಾ ಇದೆ. ಎನ್ಐಎ ಅಧಿಕಾರಿಗಳು ಯಾರೊಬ್ಬರನ್ನು ಬಿಡದೆ ಈಗ ಸಿಕ್ಕಿರುವಂತಹ ಮಾಹಿತಿ ಆಧಾರದ ಮೇಲೆ, ವಿಡಿಯೋಸ್ಗಳ ಆಧಾರದ ಮೇಲೆ ಇದೆಲ್ಲವನ್ನು ಕೂಡ ಈಗ ಒಬ್ಬೊಬ್ಬರನ್ನೇ ಡ್ರಿಲ್ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಟ್ಟಾರೆ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದ್ರೆ ಈತ ಪೆಹಲ್ಗಾಂವ್ನಲ್ಲಿ ದಾಳಿ ನಡೆದಂತ ಸಮಯದಲ್ಲಿ ಆದಂತ ನಾಟಕೀಯವಾದಂತ ಬೆಳವಣಿಗೆ ಇತ್ತಲ್ಲ, ಈ ಭಯೋತ್ಪಾದಕರಿಗೆ ಸಹಕಾರ ಕೊಟ್ಟಂತ ಸ್ಥಳೀಯರು ಅವರೆಲ್ಲರನ್ನು ಈಗ ಡ್ರಿಲ್ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ. ಒಟ್ಟಾರೆ ಈ ಮುಂದಿನ ತನಿಖೆಯಲ್ಲಿ ಇನ್ನೇನೇನು ಸ್ಫೋಟಕ ವಿಚಾರ ಬಯಲಾಗುತ್ತೆ ಅನ್ನೋದನ್ನ ನಾವು ಕೂಡ ಎದುರು ನೋಡ್ತಾ ಇದೀವಿ. ಓಕೆ, ಥ್ಯಾಂಕ್ ಯು ರಂಜಿತ್, ನಿಮ್ಮೆಲ್ಲ ಮಾಹಿತಿಗಾಗಿ. ಪಾಲ್ಗಾಮ್ ದಾಳಿಯ ಮತ್ತೊಂದು ಭಯಾನಕ ವಿಡಿಯೋದಲ್ಲಿದ್ದ ಓರ್ವ ವ್ಯಕ್ತಿಯನ್ನ ಎನ್ಐಎ ಬಂಧಿಸಿದ್ದಾರೆ. ಪ್ರವಾಸಿಯನ್ನ ಜಿಪ್ ಲೈನ್ ನಲ್ಲಿ ಕೂಡಿಸಿದ ವ್ಯಕ್ತಿ ಅರೆಸ್ಟ್. ಜಿಪ್ ಲೈನ್ ಸಾಗುವಾಗಲೇ ಕೆಳಗಡೆ ಉಗ್ರರ ಶೂಟೌಟ್. ವಿಡಿಯೋದಲ್ಲಿದ್ದ ವ್ಯಕ್ತಿಯ ಡ್ರಿಲ್ ಮಾಡ್ತಾ ಇದ್ದಾರೆ ಪೊಲೀಸರು. ನೋಡಿ, ಆ ವಿಡಿಯೋದಲ್ಲಿ ನೀವು ಗಮನಿಸ್ತಿದ್ರಿ, ಆ ವಿಡಿಯೋ ಆ ಜಿಪ್ ಲೈನ್ ನಲ್ಲಿ ಹೋಗುವಾಗ ಜಿಪ್ ಲೈನ್ ನಲ್ಲಿ ಹೋಗ್ಬೇಕಾದ್ರೆ ಆ ವ್ಯಕ್ತಿ ಕೆಳಗಡೆ ಶೂಟೌಟ್ ಆಗ್ತಾ ಇರುತ್ತೆ. ಅಲ್ಲೊಬ್ಬ ವ್ಯಕ್ತಿ ಕುಸಿದು ಬೀಳ್ತಾನೆ. ಆ ಸಂದರ್ಭದಲ್ಲಿ
ನೋಡಿ, ಮೊದಲಿಗೆ ಈ ಒಂದು ಆಡಿಯೋ ಕೇಳಿಸ್ಕೊಳ್ಳೋಣ ನಾವು. अल्लाह अकबर अल्लाह अकबर अल्लाह अकबर बैठो पैर लंबा करो पैर लंबा करो अल्लाह अकबर अल्लाह अकबर अल्लाह अकबर बैठो पैर लंबा करो पैर लंबा करो ನೋಡಿ, ನಿಜಕ್ಕೂ ಕೂಡ ಆ ದೃಶ್ಯವನ್ನ ನೋಡುವಾಗ ಆ ವ್ಯಕ್ತಿಗೆ ಗೊತ್ತಿಲ್ವೇನೋ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಆ ವ್ಯಕ್ತಿಯನ್ನ ಡ್ರಿಲ್ ಮಾಡ್ತಿದ್ದಾರೆ ಎನ್ಐಎ. ಇವಾಗ अल्लाह अकबर ಆ ವ್ಯಕ್ತಿನ ಈಗ ವಶಕ್ಕೆ ಪಡಿಸಿಕೊಂಡು ಸಂಪೂರ್ಣವಾದಂತ ತನಿಖೆಯನ್ನ ಮಾಡ್ತಿದ್ದಾರೆ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನನ್ನ ಕೊಲೀಗ್ ರಂಜಿತ್. ನೋಡಿ, ಆ ದೃಶ್ಯದಲ್ಲಿ ಆ ವ್ಯಕ್ತಿಯನ್ನ ಈಗ ಕರೆದು ಪೊಲೀಸರು ಡ್ರಿಲ್ ಮಾಡ್ತಾ ಇದ್ದಾರೆ. ಏನಾದ್ರು ಮಾಹಿತಿ ಗೊತ್ತಾಗ್ತಾ ಇದೆ ಹೇಗೆ? ಅಶ್ವದಿವಿತ್ತ ಎನ್ಐಎ ಅಧಿಕಾರಿಗಳ ತನಿಖೆಯಲ್ಲಿ ಸುಮಾರು 15 ಜನ ಈ ಭಯೋತ್ಪಾದಕರಿಗೆ ಸಹಕಾರ ಕೊಟ್ಟಿದ್ರು ಅನ್ನುವ ಸ್ಫೋಟಕ ವಿಚಾರ ರಿಪಬ್ಲಿಕ್ ಲಭ್ಯ ಆಗಿತ್ತು. ಸುಮಾರು 15 ಜನ ಇಲ್ಲಿನ ಸ್ಥಳೀಯರು ಭಯೋತ್ಪಾದಕರಿಗೆ ಸಹಕಾರ ಕೊಟ್ಟಿದ್ರಿಂದಾಗಿ ಭಯೋತ್ಪಾದಕರು ತಾವು ಅಂದುಕೊಂಡಂತೆ ಸಾಧ್ಯ ಆಯಿತು ಅನ್ನೋ ವಿಚಾರ. ಆ ಕಾರಣದಿಂದ ಎನ್ಐಎ ಅಧಿಕಾರಿಗಳು ಈಗ ತನಿಖೆಯಲ್ಲಿ ಯಾರ್ಯಾರು ಭಯೋತ್ಪಾದಕರಿಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಅವರನ್ನ ಹೆಡೆಮುರಿ ಕಟ್ಟಿ ಅವರನ್ನ ಈಗ ಬಂಧನ ಮಾಡಿ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಸದ್ಯಕ್ಕೆ ಈ ಜಿಪ್ ಲೈನ್ ನಲ್ಲಿ ಓರ್ವ ಪ್ರವಾಸಿಗ ಜಿಪ್ ಲೈನ್ ನಲ್ಲಿ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ದಾಳಿ ಆಗುತ್ತೆ. ದಾಳಿ ಆದಾಗ ಅಲ್ಲಾಹೋ ಅಕ್ಬರ್ ಅಂತೇಳಿ ಒಂದು ಘೋಷಣೆಯನ್ನ ಕೂಗ್ತಾರೆ. ಆಗ ಅಲ್ಲಿ ಫೈರಿಂಗ್ ಆಗುತ್ತೆ. ಅಲ್ಲಿದ್ದಂತ ಪ್ರವಾಸಿಗರನ್ನ ಕೊಂದು ಹಾಕ್ತಾರೆ, ನರಮೇಧ ಮಾಡ್ತಾರೆ. ಆಗ ಇದ್ದಂತ ವ್ಯಕ್ತಿ ಆತ ಜಿಹಾದಿ ಮನಸ್ಥಿತಿಯ ವ್ಯಕ್ತಿ ಅನ್ನೋದು ಈಗ ಎನ್ಐಎ ಅಧಿಕಾರಿಗಳ ತನಿಖೆ ವೇಳೆ ಬಯಲಾಗ್ತಾ ಇದೆ. ಆ ಕಾರಣದಿಂದ ಆ ವ್ಯಕ್ತಿಯನ್ನ ಈಗ ವಿಚಾರಣೆಗೆ ಒಳಪಡಿಸಿದ್ದಾರೆ. ಆತನನ್ನ ಡ್ರಿಲ್ ಮಾಡ್ತಾ ಇದ್ದಾರೆ. ಆತ ಏನಾದ್ರೂ ಇದರಲ್ಲಿ ಭಾಗಿಯಾಗಿದ್ದ ಅನ್ನೋದ್ರ ಕುರಿತಾಗಿ ಆತನಿಂದ ಸಂಪೂರ್ಣವಾದಂತಹ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಸದ್ಯಕ್ಕೆ ಸುಮಾರು 3 ಜನರ ಆತಂಕಿತರನ್ನ ಈ ಘಟನೆ ಆದಾಗ ಅಲ್ಲೇ ಇದ್ದಂತ ಭಯೋತ್ಪಾದಕರಿಗೆ ಸಹಕಾರ ಕೊಟ್ಟಂತ ಪ್ರಮುಖ ಸ್ಥಳೀಯ ಈ ಸಹಕಾರ ಕೊಟ್ಟಂತ ಅಲ್ಲಿನ ಕಾಶ್ಮೀರಿಗರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಅದರ ಹೊರತಾಗಿ ಈಗ ಜಿಪ್ ಲೈನ್ ನಲ್ಲಿ ಇದ್ದಂತ ಮತ್ತೊಬ್ಬ ವ್ಯಕ್ತಿ, ಗಡ್ಡಧಾರಿ ವ್ಯಕ್ತಿ, ಆತ ಅಲ್ಲಾಹು ಅಕ್ಬರ್ ಅಂತೇಳಿ ಕೂಗ್ತಾರಲ್ಲ, ಆತನನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಇದೆಲ್ಲವೂ ಕೂಡ ಪೂರ್ವ ನಿಯೋಜಿತವಾಗಿದ್ದ ಅನ್ನೋದ್ರ ಕುರಿತಾಗಿಯೂ ಕೂಡ ಒಂದಿಷ್ಟು ತನಿಖೆ ಸಾಗ್ತಾ ಇದೆ. ಎನ್ಐಎ ಅಧಿಕಾರಿಗಳು ಯಾರೊಬ್ಬರನ್ನು ಬಿಡದೆ ಈಗ ಸಿಕ್ಕಿರುವಂತಹ ಮಾಹಿತಿ ಆಧಾರದ ಮೇಲೆ, ವಿಡಿಯೋಸ್ಗಳ ಆಧಾರದ ಮೇಲೆ ಇದೆಲ್ಲವನ್ನು ಕೂಡ ಈಗ ಒಬ್ಬೊಬ್ಬರನ್ನೇ ಡ್ರಿಲ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಟ್ಟಾರೆ ಕಾರ್ಯಾಚರಣೆ ಪರದಿಂದ ಸಾಗ್ತಾ ಇದ್ರೆ ಈತ ಪೆಹಲಗಾಂವ್ನಲ್ಲಿ ದಾಳಿ ನಡೆದಂತ ಸಮಯದಲ್ಲಿ ಆದಂತ ನಾಟಕೀಯವಾದಂತ ಬೆಳವಣಿಗೆ ಇತ್ತಲ್ಲ, ಈ ಭಯೋತ್ಪಾದಕರಿಗೆ ಸಹಕಾರ ಕೊಟ್ಟಂತ ಸ್ಥಳೀಯರು ಅವರೆಲ್ಲರನ್ನು ಈಗ ಡ್ರಿಲ್ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ. ಒಟ್ಟಾರೆ ಈ ಮುಂದಿನ ತನಿಖೆಯಲ್ಲಿ ಇನ್ನೇನೇನು ಸ್ಫೋಟಕ ವಿಚಾರ ಬಯಲಾಗುತ್ತೆ ಅನ್ನೋದನ್ನ ನಾವು ಕೂಡ ಎದುರು ನೋಡ್ತಾ ಇದೀವಿ. ಓಕೆ, ಥ್ಯಾಂಕ್ ಯು ರಂಜಿತ್, ನಿಮ್ಮೆಲ್ಲ ಮಾಹಿತಿಗಾಗಿ.